ಹಲೋ ಎವ್ರಿವನ್, ಬರ್ರಿ ಇವಾಗ ಸಿಂಪಲ್ಲಾಗಿ ಅವಲಕ್ಕಿ ಮಾಡೋದು ಹೆಂಗೆ ಅಂತೇಳಿ ನೋಡೋಣಂತ. ಇದು ನಾರ್ಮಲಾಗಿ ನಮ್ಮ ಕಡೆ ಎಲ್ಲ ಜಾಸ್ತಿನೇ ಯೂಸ್ ಮಾಡ್ತೇವೆ ನಾವು. ರೆಗ್ಯುಲರಾಗಿ ವೀಕ್ಲಿ 1 ಸತಿ 2 ಸತಿ ಆದರೂ ಮಾಡ್ತೀವಿ. ಈಗ ನಾನು ಒಂದು ಉಳ್ಳಾಗಡ್ಡಿ, ಒಂದು 7-8 ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಹೆಚ್ಚಿಟ್ಕೊಂಡು ನೀರಿನಾಗ ನೆನೆಸ್ಬಿಟ್ಟು ತಕ್ಕೊಂಡು ಬಸ್ಕೊಂಡು ಇಟ್ಕೊಂಡೀನಿ. ಇದು ಜಾಸ್ತಿ ನೀರೂ ಆಗಬಾರ್ದು, ಅವಲಕ್ಕಿ ಕೆಟ್ಟು ಹೋಗ್ತೈತಿ. ಮತ್ತು ಇವಾಗ ಬಾಣಲೆ ಇಟ್ಟು ಗ್ಯಾಸ್ ಆನ್ ಮಾಡತ್ತೀನಿ. ಇದಕ್ಕೆ ಒಂದು 4-5 ಚಮಚ ಎಣ್ಣೆ ಹಾಕಿನಿ ನೋಡ್ರಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಮತ್ತು ಕೊತ್ತಂಬರಿ, ಕರಿಬೇವು, ನಾವು ಶೇಂಗಾ ಅಂತೇವೆ ನೋಡ್ರಿ. ಮತ್ತು ಬೇಕಿದ್ರೆ ಉದ್ದಿನ ಬೇಳೆನೂ ಹಾಕ್ಬೋದು ನೋಡ್ರಿ. ಈಗ ಎಣ್ಣೆ ಕಾದೈತೆ ನೋಡ್ರಿ, ಅದಕ್ಕೆ ಜೀರಿಗೆ, ಸಾಸಿವೆ ಹಾಕಿನಿ ನೋಡ್ರಿ. ಅದು ಸ್ವಲ್ಪ ಎಣ್ಣೆಯೊಳಗೆಲ್ಲ ಫ್ರೈ ಆಗಿಂದ ಮತ್ತು ಶೇಂಗಾ ಹಾಕಿ ಫ್ರೈ ಮಾಡಬೇಕು. ಇದೇನಂದ್ರೆ ಶೇಂಗಾ ಚೆಂದಾಗ ಎಣ್ಣೆಯೊಳಗೆ ಫ್ರೈ ಆಗಬೇಕು, ಇಲ್ಲಾಂದ್ರೆ ಶೇಂಗಾ ಹಸಿ ಅನಿಸ್ಬಿಡ್ತಾವೆ, ಟೇಸ್ಟು ಬರೋಂಗಿಲ್ಲ. ಈ ಬ್ರೇಕ್ಫಾಸ್ಟ್ ರೆಸಿಪಿ ಅಂತೂ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೈತಿ. ಎಮರ್ಜೆನ್ಸಿ ಬೇಕಂದಾಗೂ ಮಾಡ್ಕೋಬೋದು, ಯಾಕಂದ್ರೆ 5-10 ನಿಮಿಷದಾಗನೇ ರೆಡಿ ಆಗಿಬಿಡ್ತೈತಿ. ಮತ್ತು ಭಾಳ ಏನೂ ಅಷ್ಟು ಡಿಫಿಕಲ್ಟ್ ಅನ್ಸಂಗಿಲ್ಲ ಮಾಡೋಕ್ಕೆ. ನಮ್ಮ ಕಡೆ ಏನಂದರೆ ಇದು ಕ್ಯಾಶುವಲಾಗಿ ಗೊತ್ತಿದ್ದೇ ಇರ್ತೈತಿ, ಯಾಕಂದರೆ ಡೈಲಿ ರೊಟೀನಾಗ ಮಾಡೋ ಫುಡ್ಡ ಇದು ಆಗಿರ್ತೈತಿ. ಈಗ ನೋಡ್ರಿ ಎಣ್ಣೆ ಎಲ್ಲ ಚೆಂದಾಗಿ ಬಿಸಿ ಆಗೈತಿ. ಮತ್ತು ಇದಕ್ಕೆ ಶೇಂಗಾನೂ ಹಾಕಿ ನೋಡ್ರಿ. ಇದಕ್ಕೆ ನಾನು ಇವಾಗ ನಿಂಬೆಹಣ್ಣು ಹಾಕಿ ಮಾಡಾಕತ್ತೇನೆ ನಾನು ಆ್ಯಕ್ಚುಲಿ ಇದನ್ನು ಅವಲಕ್ಕಿನ. ಬೇಕಿದ್ರೆ ನೀವು ನಿಂಬೆಹಣ್ಣು ಇಲ್ಲಾಂದ್ರೆ ಹುಣಸೆಹಣ್ಣು ಹಾಕ್ಬೋದು, ಇಲ್ಲಾಂದ್ರೆ ಟೊಮೆಟೊನೂ ಹಾಕ್ಬೋದು. ನನಗೆ ಟೊಮೆಟೊ ಹಾಕಿದ್ದೇನು ಅಷ್ಟು ಇಷ್ಟ ಆಗಂಗಿಲ್ಲ, ಹಿಂಗಾಗಿ ನಾನು ನಿಂಬೆಹಣ್ಣು ಹಾಕಿರ್ತೀನಿ. ಇವಾಗ ನೋಡ್ರಿ ಶೇಂಗಾ ಎಲ್ಲ ಚೆಂದಾಗ ಎಣ್ಣೆಯೊಳಗೆ ಫ್ರೈ ಆಗಕ್ಕೆ ಕುಂತೈತಿ. ಸ್ವಲ್ಪ ಸರಿಯಾಗಿ ಫ್ರೈ ಆದ್ರೇ ಟೇಸ್ಟ್ ಚಲೋ ಬರ್ತೈತಿ. ಮತ್ತು ಇವಾಗ ನೋಡ್ರಿ ನಾನು ಸ್ವಲ್ಪ ಕರಿಬೇವು ಹಾಕಕತ್ತೀನಿ. ಕರಿಬೇವು ನೋಡ್ರಿ ಎಣ್ಣೆಯೊಳಗೆ ಫ್ರೈ ಆಯಿತು. ಮೇಲೆ ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕೀನಿ. ಈಗ ನೋಡ್ರಿ ಪರ್ಫೆಕ್ಟಾಗಿ ಎಣ್ಣೆ ಜಾಸ್ತಿ ಕಾದ್ಬಿಟ್ಟೈತಿ. ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದೆ. ಮೆಣಸಿನ್ಕಾಯಿ ಹಾಕಿಂದ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಬೇಕು, ಅಂದರೆ ಎಲ್ಲ ಕಡೆಯೂ ಎಣ್ಣೆಯೊಳಗೆ ಫ್ರೈ ಆಯ್ತು ಅಂದ್ರೆ ಚಲೋ ಆಗ್ತೈತಿ. ನಾನಿಲ್ಲೇ ಜಾಸ್ತಿನೇ ಮೆಣಸಿನ್ಕಾಯಿ ಹಾಕೀನಿ, ಯಾಕಂದ್ರೆ ನಾವು ಸ್ವಲ್ಪ ಜಾಸ್ತಿ ಖಾರ ಬೇಕು. ಇವು ಮೆಣಸಿನ್ಕಾಯಿ ಒಂದು ಖಾರ ಇದ್ದಿದ್ದಿಲ್ಲ, ಹಿಂಗೆ ನಾನು ಜಾಸ್ತಿ ಹಾಕೀನಿ. ನೀವು ಬೇಕಂದ್ರೆ ನೋಡ್ಕೊಂಡು ಹಾಕೋರಿ. ಮತ್ತೀಗ ಒಂದು ಉಳ್ಳಾಗಡ್ಡಿ ಹಾಕಿ ನೋಡ್ರಿ. ಉಳ್ಳಾಗಡ್ಡಿನ ಹಾಕಿ ಎಣ್ಣೆಯೊಳಗೆ ಚೆಂದಾಗಿ ಫ್ರೈ ಮಾಡತ್ತೀನಿ. ನಾನು ಇವಾಗ 1 ಚಮಚದಷ್ಟು ಉಪ್ಪು ಹಾಕೀನಿ. ಆ್ಯಕ್ಚುಲಿ ಇದು ಉಪ್ಪಂತೂ ಪರ್ಫೆಕ್ಟ್ ಆಗಿತ್ತು, ಜಾಸ್ತಿನೂ ಅನಿಸಿರಲಿಲ್ಲ, ಕಮ್ಮಿನೂ ಅನಿಸಿರಲಿಲ್ಲ. ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋರಿಗೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕ್ರಿ ಬೇಕಂದ್ರೆ. ನಾನು ಜಾಸ್ತಿ ಉಪ್ಪು ಯೂಸ್ ಮಾಡೋಂಗಿಲ್ಲ, ಹಿಂಗಾಗಿ ನಾನು ಲಿಮಿಟೆಡಾಗಿ ಹಾಕೀನಿ. ಮತ್ತು ಈಗ ಸ್ವಲ್ಪ ಅರಿಶಿನ ಹಾಕಕತ್ತೀನಿ ನೋಡ್ರಿ. ಇದೆಲ್ಲ ಹಾಕಿ ಚೆಂದಾಗಿನೇ ಫ್ರೈ ಮಾಡ್ಬೇಕು ಎಣ್ಣೆಯೊಳಗೆ. ಅರಿಶಿನ, ಉಪ್ಪು ಎಲ್ಲನೂ ಒಗ್ಗರಣೆ ಒಳಗೆ ಎಲ್ಲನೂ ಮಿಕ್ಸ್ ಆಗಬೇಕು. ಇದೇನು ಇವಾಗ ನೋಡ್ರಿ ಎಲ್ಲನೂ ಎಣ್ಣೆಯೊಳಗೆ ಚೆಂದಾಗೆ ಮಿಕ್ಸ್ ಆಗೈತಿ. ನಾನು ಇದಕ್ಕೆ ನೀರೇನು ಹಾಕಂಗಿಲ್ಲ. ಒಮ್ಮೊಮ್ಮೆ ಒಗ್ಗರಣೆ ಏನಾರ ಕಮ್ಮಿ ಅನ್ಸಿದ್ರೆ ಹಿಂಗೆ ಹಾಕ್ತಿರ್ತಾರೆ, ಬಟ್ ನಂಗೆ ಇದನ್ನು ಪೂರ ಎಣ್ಣೆಯೊಳಗೆ ಮಾಡಕ್ಕುಂತೇನೆ ನಾನು. ಇದಕ್ಕೆ ಮೇಲೆ ನಾನು ಅವಲಕ್ಕಿ ಹಾಕಿದೆ. ಅವಲಕ್ಕಿ ಹಾಕಿ ಚೆಂದಾಗ ಮಿಕ್ಸ್ ಮಾಡಿದ್ವಿ ಅಂದ್ರೆ ಅವಲಕ್ಕಿ ರೆಡಿ ಆಗ್ತೈತಿ. ಇದು ಕಲಸೋ ಮುಂದೆ ಏನತ್ತೆ, ನಾನು ಸ್ವಲ್ಪ ನಿಂಬೆಹಣ್ಣು, ನೆಕ್ಸ್ಟ್ ಒಂಚೂರು ಸಕ್ಕರೆ ಪುಡಿ ಹಾಕ್ತೀನಿ. ನನ್ನ ಹತ್ರ ವೈಟ್ ಶುಗರ್ ಇರಲಿಲ್ಲ, ಹಿಂಗೆ ನಾನು ಬ್ರೌನ್ ಶುಗರದ್ದು ಪೌಡ್ರ್ ಹಾಕೀನಿ. ಸ್ವಲ್ಪ ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪ ಹುಳಿ ಕರೆಕ್ಟ್ ಆಗಲಿ ಅಂಥೇಳಿ ಹಾಕಿರ್ತೀನಿ. ಈಗ ನೋಡ್ರಿ ಎಲ್ಲನೂ ಒಗ್ಗರಣೆ ಮಿಕ್ಸ್ ಮಾಡತ್ತೀನಿ. ಗ್ಯಾಸ್ ಇನ್ನೂ ಆಫ್ ಮಾಡಿಲ್ಲ ನಾನು. ಗ್ಯಾಸ್ ಆಫ್ ಆಗಿತ್ತಂದ್ರೆ ಏನಾಗ್ತೈತೆ ಅಂದ್ರೆ ಟೇಸ್ಟು ಅಷ್ಟು ಸರಿ ಬರೋಂಗಿಲ್ಲ. ನಾವು ಗ್ಯಾಸ್ ಆನ್ ಇದ್ದಾಗ ನಾವು ಅವಲಕ್ಕಿನೂ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಅಂದ್ರೆ ಬಿಸಿ ಬಿಸಿ ಫ್ರೆಶ್ ಅನಿಸುತ್ತೆ. ನಾವು ಆಮೇಲೆ ಆಫ್ ಮಾಡಿ ಆಮೇಲೆ ಮತ್ತೆ ಬಿಸಿ ಮಾಡೋಕ್ಕೆ ಹೋದ್ವಿ ಅಂದ್ರೆ ಸರಿ ಹೋಗೋಂಗಿಲ್ಲ, ಅಷ್ಟು ಟೇಸ್ಟ್ ಬರೋಂಗಿಲ್ಲ. ನೋಡಿರಿ ಬಿಸಿ ಬಿಸಿ ಅವಲಕ್ಕಿ ರೆಡಿ ಆಯಿತು. ಈಗ ಸ್ವಲ್ಪ ಬ್ರೌನ್ ಶುಗರ್ ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ಟಿನಿ ನೋಡಿರಿ. ಲೈಫ್ ಈಸ್ ಆಲ್ವೇಸ್ ಲುಕಿಂಗ್ ಟುವರ್ಡ್ಸ್ ಬೆಟರ್ ಆಪ್ಷನ್ ವಿತೌಟ್ ನೋಯಿಂಗ್ ಪಾಸ್ಟ್ ಮೆಮೊರೀಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಆಲ್.